ಕಾರಣಕ್ಕಾಗಿ ಮಕ್ಕಳಿಗೆ ಜಂತು ಹುಳುವಿನ ಮಾತ್ರೆಯನ್ನ ನೀಡಬೇಕು? ತಕೊಂಡ್ರೆ ಜಂತುಳನ ಸಾಯ್ತದೆ. ಇಲ್ಲ ಅಂದ್ರೆ ಜಂತುಳ ಏನ್ ಮಾಡುತ್ತೆ, ಅನಿಮಿಕ್ ಮಾಡುತ್ತೆ, ರಕ್ತ ಪುಷ್ಟಿ ಕಡಿಮೆ ಮಾಡುತ್ತೆ ಮಕ್ಕಳಿಗೆ. ತಾಯಿ ಗರ್ಭದಲ್ಲಿ ಮಗು ಇರುತ್ತೆ, 9 ತಿಂಗಳು ಬೆಳವಣಿಗೆ ಆಗುತ್ತೆ, ಅಂತಹ ಸಮಯದಲ್ಲಿ ಜಂತು ಹುಳುವಿನ ಎಫೆಕ್ಟ್ ಏನಾದ್ರು ಇರುತ್ತೆ ಅಥವಾ ಭೂಮಿ ಮೇಲೆ ಬಂದ ಮೇಲೆ ಜಂತು ಹುಳುವಿನ ಸೃಷ್ಟಿ ಆಗುತ್ತೆ? ಯಾವ ರೀತಿಯಾಗಿ ಜಂತು ಹುಳು ಮಕ್ಕಳ ಹೊಟ್ಟೆ ಆಟ ಆಡ್ತಾರಲ್ಲ, ಇವಾಗ ತಾಯಿಂದಿರು ಕೆಳಗಡೆ ಬಿಡ್ತಾರೆ, ಅದು ಹೈಜೀನ್ ಏನಿರಲ್ಲ, ಇದ ಮೇಲೆ ನೆಲ ಮೇಲೆ ಮಕ್ಕಳು ಬಿಟ್ಟಿರ್ತಾರೆ, ಅದರಿಂದ ಇನ್ಫೆಕ್ಷನ್ ಏನಾಗುತ್ತೆ, ಹೊಟ್ಟೆಲ್ ಹೋಗುತ್ತೆ. ಜಂತು ಹುಳುವಿನ ಮಾತ್ರೆಯನ್ನು ಸೇವಿಸುವುದರಿಂದ ಯಾವ ರೀತಿಯಾಗಿ ಮಕ್ಕಳಲ್ಲಿ ಬದಲಾವಣೆ ಆಗುತ್ತೆ? ಅದರಿಂದ ಏನಾದ್ರೂ ಮಕ್ಕಳಿಗೆ ಏನಾದ್ರೂ ಒಳ್ಳೆ ರೀತಿಯಾಗಿ ಪಾಸಿಟಿವ್ ಆಗಿ ಏನಾದ್ರೂ ಚೇಂಜ್? ಆಮೇಲೆ ಸ್ಕೂಲ್ ಆಬ್ಸೆಂಟೀಸೇ ಇರಲ್ಲ ಮಕ್ಕಳಿಗೆ ಕೊಟ್ರೆ, ಅದಕ್ಕೆ ಎವ್ರಿ ವರ್ಷದಲ್ಲಿ ಕೊಡ್ಲೇಬೇಕು ಅಂತ ಕಡ್ಡಾಯವಾಗಿ ನ್ಯಾಷನಲ್ ಪ್ರೋಗ್ರಾಮ್ ಮಾಡಿದೀವಿ. ನಮಸ್ತೆ ವೀಕ್ಷಕರೇ, ನಾವಿವತ್ತು BBMP ಆಫೀಸಿಗೆ ಬಂದಿದ್ದೀವಿ. ನಿಮ್ಗೆಲ್ಲ ತಿಳಿದಿರೋ ಹಾಗೇನೆ ಪ್ರತಿ ವರ್ಷದಂತೆ ಮಕ್ಕಳಿಗೆ ಅಂದ್ರೆ 1 ರಿಂದ 19 ವರ್ಷದ ಒಳಗಿನ ಮಕ್ಕಳಿಗೆ ಜಂತು ಹುಳುವಿನ ಮಾತ್ರೆಯನ್ನ ನೀಡ್ತಾರೆ. ಅಂತಂದ್ರೆ ಮಕ್ಕಳಿಗೆ ಜಂತು ಹುಳುವಿನ ಮಾತ್ರೆಯನ್ನ ನೀಡಲಿಕ್ಕೆ ಕಾರಣ ಏನಿರಬಹುದು? ಯಾಕೆ ಕಡ್ಡಾಯವಾಗಿ ಮಕ್ಕಳು ತಗೊಳ್ಳೇಬೇಕು ಜಂತು ಹುಳುವಿನ ಮಾತ್ರೆಯನ್ನ? ಇದನ್ನೆಲ್ಲದನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಮುಖ್ಯ ಆರೋಗ್ಯ ಅಧಿಕಾರಿಗಳು ಡಾಕ್ಟರ್ ಶಿರಾಜ್ ಮದನಿ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ಸರ್, ಇವಾಗ BBMP ಇಂದನೂ ಕೂಡ ನೀವು ಏನು ಜಂತು ಹುಳುವಿನ ಮಾತ್ರೆಯನ್ನ ನೀಡ್ತಾ ಇದ್ದೀರಾ. ಈಗಾಗಲೇ 9ನೇ ತಾರೀಕಿನಿಂದ ಸ್ಟಾರ್ಟ್ ಕೂಡ ಮಾಡಿದ್ದೀರಾ. ಯಾವ ಕಾರಣಕ್ಕಾಗಿ ಮಕ್ಕಳಿಗೆ ಜಂತು ಹುಳುವಿನ ಮಾತ್ರೆಯನ್ನ ನೀಡಬೇಕು? ನೋಡಿ, ಇವಾಗ ಇದು ನ್ಯಾಷನಲ್ ಡಿವರ್ಮಿಂಗ್ ಡೇ ಅಂತ ನ್ಯಾಷನಲ್ ಪ್ರೋಗ್ರಾಮ್ ಇದು. ಆದರೆ ಈ ಪ್ರೋಗ್ರಾಮಲ್ಲಿ 1 ವರ್ಷದಿಂದ ಮಗುವಿಗೆ 19 ವರ್ಷ ಮಕ್ಕಳಿಗೆ ಈ ಮಾತ್ರೆ ಕೊಡಬೇಕು. ಇದು ಆಲ್ಬೆಂಡಜೋಲ್ ಟ್ಯಾಬ್ಲೆಟ್ ಅಂತ ಕೊಡ್ತೀವಿ ನಾವು. ಆಲ್ಬೆಂಡಜೋಲ್ ಟ್ಯಾಬ್ಲೆಟ್ಟು 1 ವರ್ಷದಿಂದ 2 ವರ್ಷ ಮಕ್ಕಳಿಗೆ ಅರ್ಧ ಟ್ಯಾಬ್ಲೆಟ್ಟು, ಅದು 400 mg ಇರುತ್ತೆ ಆಲ್ಬೆಂಡಜೋಲ್ ಟ್ಯಾಬ್ಲೆಟ್ಟು. ಅದು ಜಂತುಳ ಹೊಟ್ಟೆ ಒಳಗಡೆ ಇರುತ್ತಲ್ಲ, ಅದು ಸಾಯುತ್ತೆ ಅದು. ಅದರಿಂದ ನಮಗೆ 2 ವರ್ಷದಿಂದ 19 ವರ್ಷ ಮಕ್ಕಳಿಗೆ ಫುಲ್ ಟ್ಯಾಬ್ಲೆಟ್ ಕೊಡ್ತೀವಿ. ಓಕೆನಾ? ಇದು ಯಾಕೆ ಕೊಡ್ತೀವಿ ಅಂತ ನಿಮ್ಮ ಪ್ರಶ್ನೆ ಕೇಳಿದ್ರಿ. ಇದು ಮೇನ್ ಮುಖ್ಯವಾಗಿ ಅದು ಮಾತ್ರೆ ತಗೊಂಡ್ರೆ ಜಂತುಳನ ಸಾಯ್ತದೆ. ಇಲ್ಲ ಅಂದರೆ ಜಂತುಳ ಏನು ಮಾಡುತ್ತೆ, ಅನಿಮಿಕ್ ಮಾಡುತ್ತೆ, ರಕ್ತ ಪುಷ್ಟಿ ಕಡಿಮೆ ಮಾಡುತ್ತೆ ಮಕ್ಕಳಿಗೆ. ಮತ್ತು ಕಾನ್ಸಂಟ್ರೇಷನ್, ಮುಖ್ಯವಾಗಿ ನೀವು ನೋಡಿರ್ಬೋದು, ಅಂಗನವಾಡಿ ಮಕ್ಕಳು ಇರ್ಬೋದು, ದೊಡ್ಡವರು ಈ ಸ್ಕೂಲ್ಗೆ ಹೋಗ್ತಾ ಇರಲ್ಲ, ಆಬ್ಸೆಂಟೀಸ್ ಆಗ್ತಾ ಇರ್ತಾರೆ. ಇದು ಮುಖ್ಯವಾಗಿ ಕಾರಣ ಆಗಿರುತ್ತೆ. ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಆಗುತ್ತೆ ಅದು ತಗೊಂಡಿಲ್ಲ ಅಂದರೆ. ಅದು ಕೊಟ್ಟರೆ ಮಕ್ಕಳಿಗೆ ಜಂತು ಸಾಯುತ್ತೆ. ಆಮೇಲೆ ಅನಿಮಿಯಾ ಏನಂತೀವಿ, ರಕ್ತ ಪುಷ್ಟಿ ಏನು ಕಡಿಮೆ ಆಗುತ್ತೆ, ಅದು ಸರಿ ಹೋಗುತ್ತೆ. ಇದು ಮೇನ್ ಉದ್ದೇಶ ನಮ್ಮದು ನ್ಯಾಷನಲ್ ಡಿವರ್ಮಿಂಗ್ ಡೇಗೆ. ಹಾಗಾದ್ರೆ ನೀವೀಗ ಹೇಳಿದ್ರಿ ಜಂತು ಹುಳು ಸಾಯ್ಲಿಕ್ಕೆ ಮಾತ್ರೆ ತಗೊಳ್ಳೇಬೇಕು. ಮಕ್ಕಳ ಹೊಟ್ಟೆ ಒಳಗಡೆ ಜಂತು ಹುಳು ಯಾವ ರೀತಿಯಾಗಿ ಸೃಷ್ಟಿಯಾಗುತ್ತೆ ಅಂತಂದ್ರೆ, ಇವಾಗ 1 ವರ್ಷದಿಂದ 19 ವರ್ಷ ತನಕ ಮಕ್ಕಳಿಗೆ ಕೊಡ್ತೀರಿ. ತಾಯಿ ಗರ್ಭದಲ್ಲಿ ಮಗು ಇರುತ್ತೆ, 9 ತಿಂಗಳು ಬೆಳವಣಿಗೆ ಆಗುತ್ತೆ, ಅಂತಹ ಸಮಯದಲ್ಲಿ ಜಂತು ಹುಳುವಿನ ಎಫೆಕ್ಟ್ ಏನಾದ್ರು ಇರುತ್ತೆ ಅಥವಾ ಭೂಮಿ ಮೇಲೆ ಬಂದ ಮೇಲೆನೆ ಜಂತು ಹುಳುವಿನ ಸೃಷ್ಟಿ ಆಗುತ್ತೆ? ಯಾವ ರೀತಿಯಾಗಿ ಜಂತು ಹುಳು ಮಕ್ಕಳ ಹೊಟ್ಟೆಯಲ್ಲಿ ಸೃಷ್ಟಿಯಾಗುತ್ತೆ? ನೋಡಿ, ಒಳ್ಳೆ ಕ್ವಶನ್ ಕೇಳಿದ್ರಿ. ಈ ಮಕ್ಕಳು ಆಟ ಆಡ್ತಾರಲ್ಲ, ಇವಾಗ ತಾಯಿಂದಿರು ಕೆಳಗಡೆ ಬಿಡ್ತಾರೆ, ಅದು ಹೈಜೀನ್ ಏನಿರಲ್ಲ, ಇದ ಮೇಲೆ ನೆಲ ಮೇಲೆ ಮಕ್ಕಳು ಬಿಟ್ಟಿರ್ತಾರೆ, ಅದರಿಂದ ಇನ್ಫೆಕ್ಷನ್ ಏನಾಗುತ್ತೆ, ಹೊಟ್ಟೆಲ್ ಹೋಗುತ್ತೆ. ಸ್ಕೂಲ್ ಮಕ್ಕಳು, ಅಂಗನವಾಡಿ ಮಕ್ಕಳು ಎಲ್ಲ ಆಚೆ ಆಡ್ತಾ ಇರ್ತಾರೆ, ಎಲ್ಲೋ ಒಂದು ಕಡೆ ಟಚ್ ಮಾಡಿಬಿಟ್ಟು ಬಾಯಿಗೆ ಹಾಕ್ಕೋತಾರೆ ಬೆರಳೆಲ್ಲ, ಅದರಿಂದ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಆಮೇಲೆ ಸ್ಕೂಲ್ ಮಕ್ಳಿಗೂ ಅಷ್ಟೇ, ದೊಡ್ಡವ್ರಿಗೆ ಈ ಥರನೇ ಆಗುತ್ತೆ. ಆಮೇಲೆ ಇದು ಮುಖ್ಯವಾಗಿ ಇನ್ನೊಂದು ವರ್ಮ್ ಇನ್ಫೆಸ್ಟೇಷನ್ ಅಂತೀವಿ, ಬೇರ್ ಫುಟ್ ಅಂತ ಹೇಳ್ತೀವಿ. ಚಪ್ಪಲಿ ಇಲ್ದಂಗೆ ಮಕ್ಕಳು ಓಡಾಡಿದ್ರೂ ಅದು ಆಂಕ್ಲೋಸ್ಟೋಮಾ ಡ್ಯೂಡೆನಲ್ ಅಂತ ಒಂದು ಇದು ವರ್ಮ್ ಇದೆ. ಅದು ಥ್ರೂ ಸ್ಕಿನ್ ಹೋಗ್ಬಿಟ್ಟು ಒಳಗಡೆ ರಕ್ತಪುಷ್ಟದಲ್ಲಿ ಹೋಗಿ ಅದು ರಕ್ತ ಪುಷ್ಟಿನ ಹಿನ್ನತೆ ಕಡಿಮೆ ಮಾಡುತ್ತೆ, ಅನಿಮಿಯಾ ಆಗುತ್ತೆ. ಆಮೇಲೆ ಮುಖ್ಯವಾಗಿ ಹೈಜೀನು ಭಾಳ ಮುಖ್ಯವಾಗಿ ನಾವು ಎಲ್ಲರಿಗೂ IEC ಮತ್ತು ಎಲ್ಲ ಡಿಪಾರ್ಟ್ಮೆಂಟ್, ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಕೊಡಬೇಕಾಗಿರೋದು ಸ್ಕೂಲಲ್ಲಿ ಇರ್ಬೋದು, ಅಂಗನವಾಡಿಲಿ ಮುಖ್ಯವಾಗಿ ನಾವು ತರಕಾರಿ ಏನು ಬೆಳೆಸ್ತೀವಿ, ಬೆಳೆಸಾದ್ಮೇಲೆ ನಾವು ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ, ಚೆನ್ನಾಗಿ ಕ್ಲೀನಾಗಿ ತೊಳಿಬೇಕು. ಫ್ರೂಟ್ಸ್ ತಿನ್ನೋಕ್ಕೆ ಮಕ್ಕಳಿಗೆ, ಸ್ಕೂಲ್ ಮಕ್ಳಿಗೂ ಹಿಂಗೆ ಪೇರೆಂಟ್ಸು ಫ್ರೂಟ್ ತಿಂದರೆ ಚೆನ್ನಾಗುತ್ತೆ, ಆದರೆ ಕ್ಲೀನಾಗಿ ತೊಳೆದ್ಬಿಟ್ಟೇ ಕೊಡಬೇಕು. ಇದು ಭಾಳ ಮುಖ್ಯವಾಗಿರುತ್ತೆ. ಅಂದ್ರೆ ನೀವು ಇವಾಗ ನನಗೆ ಮೊದಲನೇ ತಿಳಿಸ್ಕೊಟ್ರಿ ಜಂತು ಹುಳುವಿನ ಮಾತ್ರೆಯನ್ನ ತಗೊಳ್ಳದೇ ಇದ್ರೆ ಯಾವ ರೀತಿಯಾದ ಸಮಸ್ಯೆ ಮಕ್ಕಳಲ್ಲಿ ಕಂಡು ಬರುತ್ತೆ ಅಂತ. ಹಾಗಾದ್ರೆ ಜಂತು ಹುಳುವಿನ ಮಾತ್ರೆಯನ್ನ ಸೇವಿಸೋದ್ರಿಂದ
ಯಾವ ರೀತಿಯಾಗಿ ಮಕ್ಕಳಲ್ಲಿ ಬದಲಾವಣೆ ಆಗುತ್ತೆ? ಅದರಿಂದ ಏನಾದ್ರೂ ಮಕ್ಕಳಿಗೆ ಏನಾದ್ರೂ ಒಳ್ಳೆ ರೀತಿಯಾಗಿ ಪಾಸಿಟಿವ್ ಆಗಿ ಏನಾದ್ರೂ ಚೇಂಜಸ್ ಆಗತ್ತಾ ಮಕ್ಕಳಲ್ಲಿ? ಅಥವಾ ಅವರಿಗೆ ಏನು ಓದುದ್ರಲ್ಲಿ ಆಸಕ್ತಿ ಜಾಸ್ತಿ ಆಗೋದಿರ್ಬೋದು, ಅಥವಾ ಕಾನ್ಸಂಟ್ರೇಷನ್ ಅಲ್ಲಿ ಏನಾದ್ರೂ ಚೇಂಜಸ್ ಏನಾದ್ರೂ ಕೊಡುತ್ತಾ ಮಾತ್ರೆಯಿಂದ? 100% ನಾನು ಅದೇ ಹೇಳಿದ್ದು, ಜಂತುಳ ಇಂದ ಕಾನ್ಸಂಟ್ರೇಷನ್ ಅಂತ ಹೇಳಿದೆ. ಆಮೇಲೆ ಸ್ಕೂಲ್ ಆಬ್ಸೆಂಟೀಸೇ ಇರಲ್ಲ ಮಕ್ಕಳಿಗೆ ಕೊಟ್ಟರೆ. ಅದಕ್ಕೆ ಎವ್ರಿ ವರ್ಷದಲ್ಲಿ ಕೊಡಲೇಬೇಕು ಅಂತ ಕಡ್ಡಾಯವಾಗಿ ನ್ಯಾಷನಲ್ ಪ್ರೋಗ್ರಾಮ್ ಮಾಡಿದ್ದೀವಿ. ಅದು ಟ್ಯಾಬ್ಲೆಟು ಚಿಕ್ಕ ಮಕ್ಕಳಿಗೆ 1 to 2 ಇಯರ್ಸ್ ಅಂತ ತಾಯಿ ಜೊತೆಯಲ್ಲಿ ಯಾವಾಗ ಮಗು ಇರುತ್ತೆ, ಅಂಗನವಾಡಿಗೆ ಹೋಗದೇ ಇರಲಿ, ಆದರೆ ನಾವು ಕ್ರಷ್ ಮಾಡಿಬಿಟ್ಟು ಕೊಡಬೇಕು. ಭಾಳ ಮುಖ್ಯವಾಗಿ 2 ಸ್ಪೂನಲ್ಲಿ ಇಟ್ಕೊಂಡು ಮಾತ್ರೆನ ನೀರು ಹಾಕ್ಬಿಟ್ಟು ಕ್ಲೀನ್ ವಾಟ್ರ್ ತೊಗೊಂಡು ಕ್ರಷ್ ಮಾಡಿಬಿಟ್ಟು ಮುನ್ನುಗ್ಗಿಸ್ಬೇಕು. ದೊಡ್ಡ ಮಕ್ಕಳಿಗೆ ಚೀಪದ ಮಾತ್ರೆ ಬರುತ್ತೆ, ಅದು ಆಲ್ಬೆಂಡಜೋಲ್ ನಾವು ಸಪ್ಲೈ ಏನು ಮಾಡ್ತಾ ಇದ್ದೀವಿ ಗೌರ್ಮೆಂಟಿಂದ, ಅದು ಚೀಪು ಮಾತ್ರೆ ಇರುತ್ತೆ ಮಕ್ಕಳಿಗೆ. ಆಮೇಲೆ ಸ್ಕೂಲಲ್ಲಿ ಎಲ್ಲ ಅಂಗನವಾಡಿ ಟೀಚರ್ಸ್ಗೂ ನಾವು ಟ್ರೈನಿಂಗ್ ಕೊಟ್ಟಿರ್ತೀವಿ, ಇದೇ ಥರ ಟ್ಯಾಬ್ಲೆಟ್ಸು ಕೊಡಬೇಕು. ನೀವು 2 ವರ್ಷದಿಂದ ಮೇಲೇ ಇರ್ತಾರೆ, 5 ವರ್ಷ ಒಳಗಡೆ ಇರ್ತಾರೆ ಮಕ್ಕಳು, ಅವ್ರಿಗೆ ಟ್ಯಾಬ್ಲೆಟ್ನ ಚೀಪಿಸ್ಬೇಕು ನಿಂತ್ಕೊಂಡು. ಭಾಳ ಮುಖ್ಯವಾಗಿ, ಯಾಕಂದರೆ ಗಂಟ್ಲಲ್ಲಿ ಸಿಕ್ಕಾಕೊಳ್ಳೋಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ಮಕ್ಕಳಿಗೆ. ಅದಕ್ಕೆ ಟೀಚರ್ಸ್ನ, ಅಂಗನವಾಡಿ ಟೀಚರ್ಸ್ ಇರ್ಬೋದು, ಆಮೇಲೆ ಸ್ಕೂಲಲ್ಲಿ ಪರ್ಟಿಕ್ಯುಲರ್ಲಿ ನಾವು ಟ್ರೈನಿಂಗ್ ಕೊಡುವಾಗ PT ಟೀಚರ್ಗೆ ಹೇಳ್ತೀವಿ ನಾವು, ಇಲ್ಲ ಸೈನ್ಸ್ ಟೀಚರ್ಗೆ, ಮಾನಿಟ್ರ್ ಯಾರಾದರೂ ಒಬ್ಬರು ಮಾಡಲೇಬೇಕು. ಮಕ್ಕಳಿಗೆ ನಮ್ಮ ಸ್ಟಾಫ್ ಹೋಗಿದ್ರು ಟ್ಯಾಬ್ಲೆಟ್ಸ್ ಕೊಡೋಕ್ಕೆ, PHCOs ಇರ್ಬೋದು, ಆಶಾ ವರ್ಕರ್ಸ್ ಇರ್ಬೋದು, ಮೆಡಿಕಲ್ ಆಫೀಸರ್ ಇರ್ಬೋದು, ಇಲ್ಲ ನಮ್ಮ MOH ಇರ್ಬೋದು, BBMPಯಿಂದ HOS ಇರ್ಬೋದು, ಎಲ್ಲರೂ ಅವ್ರಿಗೆ ನಾವು ಟ್ರೈನಿಂಗ್ ಕೊಟ್ಟಿರೋದು ಹೆಂಗೆ ಆ ಟೀಚರ್ ಸ್ಕೂಲಲ್ಲಿ. ಯಾಕಂದರೆ ನಮಗೆ ಟಾರ್ಗೆಟ್ ಇರೋದು ಸುಮಾರು 18 ಲಕ್ಷ 20 ಲಕ್ಷ ಟಾರ್ಗೆಟ್ ಇದೆ ಮಕ್ಕಳು. ಆಮೇಲೆ ನಿಯರ್ಲಿ ಅಬೌಟ್ ಅಂಗನವಾಡಿ 1545 ಅಂಗನವಾಡೀಸ್ ಇದೆ BBMP ವ್ಯಾಪ್ತಿಯಲ್ಲಿ. ಆಮೇಲೆ 1254 ಸ್ಕೂಲ್ಸ್ ಇದೆ. ಆಮೇಲೆ 193 ಕಾಲೇಜಸ್ ಇದೆ. ಇಲ್ಲೆಲ್ಲ ನಾವು ದೊಡ್ಡವ್ರಿಗೆ ಪರವಾಗಿಲ್ಲ, ಚಿಕ್ಕ ಮಕ್ಕಳಿಗೆ ಯಾವಾಗಲೂ ಗಂಟ್ಲು ಸಿಕ್ಕಾಕೊಂಡು ತೊಂದರೆ ಆಗ್ಬೋದು, ಕಾಂಪ್ಲಿಕೇಶನ್ ಆಗ್ಬೋದು ಅಂತ ಒಬ್ಬರು ಟೀಚರ್ಗೆ ನಾಮಿನೇಟ್ ಮಾಡ್ಬಿಟ್ಟು ನೋಡಲ್ ಆಫೀಸರ್ ಮಾಡಿಬಿಟ್ಟೆ ಮಾತ್ರೆ ಕೊಡಿ ಅಂತ ಟ್ರೈನಿಂಗ್ ಕೊಟ್ಟಿದ್ದೀವಿ. ಅಂದ್ರೆ ಮಾತ್ರೆಯನ್ನು ತಗೊಳ್ಳೋದ್ರಿಂದ ಸಾಕಷ್ಟು ಮಕ್ಕಳಲ್ಲಿ ಬದಲಾವಣೆ ಆಗುತ್ತೆ, ಸಾಕಷ್ಟು ಮಕ್ಕಳಿಗೆ ಲಾಭ ಸಿಗುತ್ತೆ. ಆ ಕಾರಣಕ್ಕೋಸ್ಕರ ಮಕ್ಕಳು ಮಾತ್ರೆಯನ್ನು ತಗೋಬೇಕು. ಇನ್ನು ಸರ್ಕಾರಿ ಶಾಲೆಗೆ ಹೋಗುವಂತ ಮಕ್ಕಳಿರ್ಬೋದು, ಅಥವಾ ಅಂಗನವಾಡಿಗೆ ಹೋಗುವಂತ ಮಕ್ಕಳಿರ್ಬೋದು, ಅವರಿಗೆ ಗೌರ್ಮೆಂಟೇ ನೀಡುತ್ತೆ ಮಾತ್ರೆಯನ್ನ. ಆದ್ರೆ ಈಗ ಪ್ರೈವೇಟ್ ಸ್ಕೂಲು ಕಾಲೇಜುಗಳಿಗೆ ಮಕ್ಕಳು ಹೋಗ್ತಾ ಇರ್ತಾರೆ. ಅಂತಹ ಸಮಯದಲ್ಲಿ ಅವರ ಪೇರೆಂಟ್ಸ್ ಯಾವ ರೀತಿಯಾಗಿ ಅದ್ರ ಬಗ್ಗೆ ಗಮನ ಹರಿಸ್ಬೋದು, ಯಾವ ರೀತಿಯಾಗಿ ಅವರಿಗೆ ಏನು ಜಂತು ಹುಳುವಿನ ಸಮಸ್ಯೆಯಿಂದ ಹೊರತರಲಿಕ್ಕೆ ಯಾವ ರೀತಿಯಾಗಿ ಕ್ರಮನ ಕೈಗೊಳ್ಬೋದು? ನೋಡಿ, ಗೌರ್ಮೆಂಟ್ ಪ್ರೋಗ್ರಾಮ್ ಅಂತ ನಾವು ಗೌರ್ಮೆಂಟ್ ಸ್ಕೂಲ್ಸ್ ಇರ್ಬೋದು, ಅಂಗನವಾಡಿ ಇರ್ಬೋದು, ಏಡೆಡ್ ಸ್ಕೂಲ್ಸ್ ಇರ್ಬೋದು, ನಾವೇ ಸಪ್ಲೈ ಮಾಡ್ತಾ ಇದ್ವಿ. ಈವನ್ ಪ್ರೈವೇಟ್ಗೂ ನಾವು ಇನ್ಸಿಸ್ಟ್ ಮಾಡ್ತಾ ಇದ್ವಿ. ಸ್ವಲ್ಪ ಜನ ಪೀಡಿಯಾಟ್ರಿಷಿಯನಿಂದಾನೇ ತಗೋತೀವಿ ಅಂತ ಹೇಳ್ತೀವಿ, ಆ ಸ್ಕೂಲ್ ಅವ್ರಿಗೆ ನಾವು ಎಜುಕೇಷನ್ ಕೊಡ್ತಾ ಇದ್ದೀವಿ. ಅಟ್ಲೀಸ್ಟ್ ನಮ್ಮ ಗೌರ್ಮೆಂಟಲ್ಲಿ ತೊಗೊಳ್ದೆ ಹೋದರೆ, ಅಟ್ಲೀಸ್ಟ್ ಯಾರಾದರೂ ಸ್ವಲ್ಪ ರೆಸಿಸ್ಟ್ ಮಾಡಿದ್ರೆ ಅವ್ರ ಪೇರೆಂಟ್ಸ್ಗೆ ತಿಳಿಸಿ ಆ ಮಕ್ಕಳಿಗೆ ಮಾತ್ರೆ ಕೊಡಿಸಿ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ನಮ್ಮ ಸ್ಪೆಷಲ್ ಕಮಿಷನರ್ ಇರ್ಬೋದು ಹೆಲ್ತು, ಮತ್ತು ಚೀಫ್ ಕಮಿಷನರ್ ಇರ್ಬೋದು, ಇವ್ರ ಜೊತೆಯಲ್ಲಿ ಎಲ್ಲ ಡಿಸ್ಕಸ್ ಮಾಡಿಬಿಟ್ಟೆ ನಾವು ಎಲ್ಲ BBMP ವ್ಯಾಪ್ತಿಯಲ್ಲಿ ಎಷ್ಟು ಸ್ಕೂಲ್ ಕಾಲೇಜಸ್ಸು ಮತ್ತು ಅಂಗನವಾಡಿ ಇದೆ ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಇವಾಗ ನಮ್ಮದು ಇನ್ನೊಂದು ಮಾಪಪ್ ಪ್ರೋಗ್ರಾಮ್ ಇದೆ, ನಾವು 9ನೇ ತಾರೀಕು ಶುರು ಮಾಡಿದ್ದೀವಿ. ಯಾವುದಾದ್ರೂ ಮಿಸ್ ಆಗಿರೋದು ಸ್ಕೂಲ್ಸ್ ಇರ್ಬೋದು, ಅಂಗನವಾಡಿ ಇರ್ಬೋದು, ಕಂಪ್ಲೀಟ್ ಮಾಡಿ ಟಿಲ್ 19 ಈ ಬರ್ತಾ ಇದೆಯಲ್ಲ ನಮ್ಮದು ಸೋಮವಾರ 19th ಡೇಟ್ಗೆ ನಾವು ಮಾಪಪ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ. ಆವಾಗ ಗೊತ್ತಾಗುತ್ತೆ ಎಷ್ಟು ಮಕ್ಕಳು ತೊಗೊಂಡಿದ್ದಾರೆ. ತೊಗೊಂಡಿಲ್ಲ ಅಂದರೆ ನಾವು ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಒಂದು ದಿವಸ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ. ನಮ್ಮದು ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ನಮಗೆ ಡೇಟ್ ಫಿಕ್ಸ್ ಆಗಿರುತ್ತೆ ಮಾಪಪ್ ಪ್ರೋಗ್ರಾಮ್ ಅಂತ 19. ಹಾಗಾದ್ರೆ ವರ್ಷಕ್ಕೆ ಎಷ್ಟು ಸಲ ಈ ಮಕ್ಕಳು ಜಂತು ಹುಳುವಿನ ಮಾತ್ರೆನ ಸೇವಿಸಬೇಕು ಅಂತಂದ್ರೆ, ಈಗ ಒಂದು ಬಾರಿ ಮಕ್ಕಳ ಹೊಟ್ಟೆಯಲ್ಲಿ ಜಂತು ಹುಳುವಿನ ಸೃಷ್ಟಿಯಾದ್ರೆ ಅದರ ಆಯಸ್ ಎಷ್ಟು? ಅಂದ್ರೆ ಮಾತ್ರೆ ತಗೊಳ್ಳೋದ್ರಿಂದ ಮಾತ್ರ ಅದು ಸಾಯುತ್ತೆ, ಅಥವಾ ಇಂತಿಷ್ಟು ಕಾಲ ಅನ್ನೋದ್ರ ಅದರ ಆಯಸ್ ಏನಾದ್ರು ಜಂತು ಹುಳುವಿನ ಇರುತ್ತಾ? ಮಿನಿಮಮ್ 2 ಸತಿ 6 ಮಂತ್ಸ್ಗೆ ಒಂದು ಸತಿ ಕೊಡಲೇಬೇಕಾಗುತ್ತೆ. ಹೌದು, ಜಂತು ಹುಳು ಮಾತ್ರ. ಇನ್ನು ನೀವು ಇವಾಗ ಹೇಳಿದಂಗೆ 1 ರಿಂದ 19 ವರ್ಷದ ಮಕ್ಕಳಿಗೆ ಕಡ್ಡಾಯವಾಗಿ ಜಂತು ಹುಳುವಿನ ಮಾತ್ರೆಯನ್ನ ಸೇವಿಸಬೇಕು. ಅದನ್ನ ಹೊರತುಪಡಿಸಿ 19 ವರ್ಷದ ನಂತರದ ವ್ಯಕ್ತಿಗಳಿಗಿರ್ಬೋದು, ಅಥವಾ ವಯೋವೃದ್ಧರ ತನಕನೂ ಅವರಿಗೆ ಏನು ಜಂತು ಹುಳುವಿನ ಮಾತ್ರೆ ಅವಶ್ಯಕತೆ ಇರುತ್ತೋ ಅಥವಾ ಇಲ್ವೋ, ಅಥವಾ ಜಂತು ಹುಳುವಿನ ಅಂದ್ರೆ ಏನು ವೃದ್ಧಿ ಅವರ ಹೊಟ್ಟೆಯಲ್ಲಿ ಏನಾದ್ರೂ ಆಗತ್ತಾ, ಅವ್ರೇನಾದ್ರೂ ಅದಕ್ಕೆ ಕ್ರಮವನ್ನ ವಹಿಸ್ಕೋಬೇಕಾ? 100% ಎಲ್ಲರಿಗೂ ಆಗ್ಬೋದು ಇನ್ಫೆಕ್ಷನ್ ಅಂದರೆ. ಆದರೆ ನಮ್ಮ ಗೌರ್ಮೆಂಟ್ ಪ್ರೋಗ್ರಾಮ್ ಇರೋದು ಅಪ್ ಟು 19 ಇಯರ್ಸು. ಆದರೆ ಎಲ್ಲರೂ ತಗೊಳ್ಳೇಬೇಕು. ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಯಾಕೆಂದರೆ ನಮ್ಮ ಗೌರ್ಮೆಂಟಿಂದ ಪ್ರೋಗ್ರಾಮ್ ಇರೋದು 19 ವರ್ಷ. ಆದರೆ ಯಾರಿಗೆ ಬೇಕಾದರೂ ಇನ್ಫೆಕ್ಷನ್ ಆಗ್ಬೋದು. ಇವಾಗ ಚಿಕ್ಕ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ, ಅದಕ್ಕೆ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ನು ಕಡಿಮೆ ಆಗುತ್ತೆ ಅಂತ ನಾನು ಹೇಳಿದೆ. ಅದಕ್ಕೆ ಎಲ್ಲರೂ ಅಷ್ಟೇ
ಇದು ನಂದು ಅಡ್ವೈಸ್ ಏನಂದರೆ ಎಲ್ಲರಿಗೂ ಪೋಷಕರಿಗೆ ಅವ್ರ ಮಕ್ಳು ಇರ್ಬೋದು, ಅವರೇ ಇರ್ಬೋದು, ತಾಯಂದಿರಿರ್ಬೋದು, ಅಡಲ್ಟ್ಸ್ ಯಾರಾದರೂ ಇರಲಿ, ಎಲ್ಲರೂ ಒಂದು ಟ್ಯಾಬ್ಲೆಟ್ ತಗೊಳ್ಳೇಬೇಕಾಗುತ್ತೆ. ಕಟ್ಟಾಯ. ಇನ್ನು ಜಂತು ಹುಳುವಿನ ಮಾತ್ರೆ ತಗೊಳ್ಳೋದ್ರಿಂದ ಏನೇನು ಸಮಸ್ಯೆ ತಗೊಳ್ಳದೆ ಇದ್ರೆ ಏನು ಸಮಸ್ಯೆ ಆಗ್ಬೋದು, ತಗೊಳ್ಳೋದ್ರಿಂದ ಏನು ಲಾಭ ಆಗ್ಬೋದು ಅಂತ ನೀವು ತಿಳಿಸ್ಕೊಟ್ರಿ. ಇನ್ನು ಒಂದು ಏನು ಕೊನೆಯ ಪ್ರಶ್ನೆ ಏನಂತಂದ್ರೆ, ಜಂತು ಹುಳುವಿನ ಮಾತ್ರೆ ಈಗ ವರ್ಷದಲ್ಲಿ ಒಂದು ಬಾರಿ ಕೊಡೋದಾದ್ರೆ ಯಾವ ಕಾಲದಲ್ಲಿ ಇಂಥ ಸೀಮಿತವಾಗಿ ಇಂಥ ಕಾಲಕ್ಕೆ ಕೊಡಬೇಕು ಅಥವಾ ಇಂಥ ತಿಂಗಳಿಗೆ ಕೊಡಬೇಕು ಅನ್ನೋದೇನಾದ್ರೂ ಇದೆಯಾ, ಅಥವಾ ಯಾವ ಕಾಲದಲ್ಲಾದ್ರೂ ಕೂಡ ಸೇವಿಸಬಹುದು? ಇವತ್ತು ನಾವು ಈ ಮಂತ್ ಡಿಸೆಂಬರಲ್ಲಿ ಶುರು ಮಾಡಿದ್ದೀವಿ, ಆದರೆ ನೆಕ್ಸ್ಟ್ ಡಿಸೆಂಬರ್ 1 year ಇಲ್ಲ 6 months ಬಿಟ್ಟು ತಗೋಬೇಕಾಗುತ್ತೆ. ಆದರೆ ಪ್ರೋಗ್ರಾಮು ಆ್ಯಕ್ಚುಲಿ ಫೆಬ್ರವರಿಲಿ ಬರುತ್ತೆ. ಅದು ಇವಾಗ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿದ್ದೀವಿ ಈ ವರ್ಷಕ್ಕೆ, ಆದರೆ ನೆಕ್ಸ್ಟ್ 6 monthsಗೆ ಇನ್ನೊಂದು ಸತಿ ಮಾಡಬೇಕಾಗುತ್ತೆ ಅದು. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಜಂತು ಹುಳುವಿನ ಮಾತ್ರೆಯನ್ನ ಸೇವಿಸುವುದರಿಂದ ಏನೇನು ಲಾಭಗಳಾಗತ್ತೆ, ಏನೇನು ಮಕ್ಕಳಲ್ಲಿ ಸಮಸ್ಯೆಗಳಿರುತ್ತೋ ಅವು ಯಾವ್ಯಾವ ರೀತಿಯಾಗಿ ಜಂತು ಹುಳುವಿನ ಮಾತ್ರೆಯನ್ನ ಸೇವಿಸುವುದರಿಂದ ಪರಿಹಾರ ಆಗತ್ತೆ, ಮತ್ತೆ ಜಂತು ಹುಳುವಿನ ಮಾತ್ರೆಯನ್ನ ತಗೊಳ್ಳದೆ ಇದ್ರೆ ಯಾವ ರೀತಿಯಾಗಿ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ, ಇದನ್ನೆಲ್ಲದನ್ನು ಕೂಡ ನಮ್ಮ ಡಾಕ್ಟರ್ ತಿಳಿಸ್ಕೊಟ್ರು. ಹಾಗೇನೆ ನೀವು ಕೂಡ ಏನು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಅವರಿಗೆ ಜಂತು ಹುಳುವಿನ ಮಾತ್ರೆಯನ್ನ ಕಡ್ಡಾಯವಾಗಿ ನೀಡಿ. ಯಾಕಂತಂದ್ರೆ ಅವರಲ್ಲಿ ಏನು ಅಪೌಷ್ಟಿಕತೆ ಕಾಣಿಸ್ಕೊಳ್ಳೋದಿರ್ಬೋದು, ಅಥವಾ ರಕ್ತಹೀನತೆ ಕಾಣಿಸ್ಕೊಳ್ಳೋದು, ಅಥವಾ ಓದಿನಲ್ಲಿ ಕಾನ್ಸಂಟ್ರೇಷನ್ ಇಲ್ಲದೆ ಇರುವಂತದ್ದು, ಅನಾರೋಗ್ಯ ಸಮಸ್ಯೆ ಮಕ್ಕಳಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಮುಖ್ಯವಾಗಿ ಇದು ಕೂಡ ಒಂದು ಕಾರಣ ಆಗಿರುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮರಾಮನ್ ಪಂಪಪತಿ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.